ನನ್ಗೆ ಕೆಲ್ಸ ಅದೇ, ನನ್ ಬಾಲಕಲ್ಲ. ಪ್ಲೀಸ್ ನನ್ ಜೊತೆ ಆಟ ಆಡು ಪ್ಲೀಸ್. ಇಲ್ಲಮ್ಮ, ನನಗೆ ಕೆಲ್ಸ ಅದೇ, ನಿಮ್ಮಮ್ಮ ಬದ್ಲಿ ಆಡಿವೆ. ಪ್ಲೀಸ್ ನನ್ ಜೊತೆ ಆಟ ಆಡು ತಗೋ. ಎಷ್ಟು ಆಟ ಮಾಡೋದು? ಪ್ಲೀಸ್ ನನ್ ಜೊತೆ ಆಟ ಆಡು ತಗೋ. ನಾನು ಆಟ ಆಡಕ್ ಆಗಲ್ಲ, ಕೊಡ್ತೀನಿ ನೋಡು. ಸಾಹೇಬ್ರು ಗೊತ್ತವ್ರು, ಸುಮ್ಮನೆ ಇರಿ. ಮೊಮ್ಮಗಳು ಬುದ್ಧಿ, ಅಮ್ಮ ತವ್ರ ಮನೆಗೆ ಹೋಗವ್ರೆ, ಮಗ ಕರ್ಕ ಬರಕ್ ಹೋಗವ್ನೆ. ಅದಕ್ಕೆ ಆಟ ಆಡ್ಕೊಳ್ಳಿ ಅಂತ ಕೆಲಸ ಮಾಡೋ ತಕ್ಕ ಬಂದ್ರೆ ಒಂದೇ ಸಮ ಆಟ ಮಾಡ್ತಾಳೆ ಮನೆಗೆ ಹೋಗೋಣ ಅಂತ. ಏನಾಗಬೇಕು ನಂಗೆ ಅಮ್ಮ ಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತಿಯಲ್ಲ, ಅಲ್ಲಿ ಸಿಗ್ತಾರೆ. ಇಲ್ಲ ನಂಗೆ ಇವಾಗ್ಲೇ ಬೇಕು. ಚಿಕ್ಕ ಮಕ್ಳು ಹೀಗೆಲ್ಲ ಆಟ ಮಾಡ್ತಾರ? ನಾನ್ ಮಾಡ್ತೀನಿ. ಅಬ್ಬಾ, ಏಜು ಸಾಹೇಬ್ರು ಮಗು ಹತ್ರ ಹಿತವಾಗಿ ಮಾತಾಡಿ ಸಮಾಧಾನ ಮಾಡ್ತಿರೋದು ಜಗತ್ತಿನ 8ನೇ ಅದ್ಭುತ. ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡ್ತಾರೆ, ಬಾಯ್ ಮೇಲೆ ಹೊಡಿತೀನಿ ನೋಡ್. ಗೌರಮ್ಮ, ನನ್ನ ಜೊತೆ ಫ್ರೆಂಡ್ ಆಗ್ತೀಯಾ? ನಂಗೆ ಫ್ರೆಂಡು ಬೇಡ, ಯಾರು ಬೇಡ. ಬುದ್ಧಿ, ಅವಳು ಚಿಕ್ಕವಳಿದ್ನ ಏನೂ ಗೊತ್ತಾಗಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಚಿಕ್ಕವಳು ಅವಳ ಮೇಲೆ ಯಾಕೆ ರೇಗ್ತೀರಾ? ನೀವು ಕೆಲಸ ಮಾಡ್ಕೋಗಿ, ನಾನು ಸಮಾಧಾನ ಮಾಡ್ತೀನಿ. ಬುದ್ಧಿ, ನೀವು ಹೋಗಿ, ನಾನು ನೋಡ್ಕೋತೀನಿ. ಒನ್ ಸೆಕೆಂಡ್, ಸಾರಿ ಅಕ್ಕ. ಅಲ್ಲ, ನಾನು ಅವಾಗಿಂದ ಸಾರಿ ಅಂತ ನಿಮ್ ಹಿಂದಿಂದೇನೆ ಬರ್ತಾನೆ ಇದ್ದೀನಿ, ನೀವು ಮಾತಾಡ್ತಿಲ್ಲ ನನ್ನ ಜೊತೆ. ನೀ ಇಷ್ಟು ಸಾರಿ ಕೇಳಿದ್ರು ನಾನು ನಿನ್ನ ಮಾತಾಡಿಸ್ತಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಅರ್ಥ. ನಿನ್ನ ನಾನು ಕ್ಷಮಿಸಲ್ಲ ಅಂತ ಅರ್ಥ. ಅಕ್ಕ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಏನೋ ಗೊತ್ತಿಲ್ಲದೆ ಅವಳು ತೋಡಿದ ಹಳ್ಳಕ್ ಬಿದ್ದೆ, ನಿಮ್ಗೆಲ್ಲ ಮೋಸ ಮಾಡ್ದೆ. ನನ್ನ ತಪ್ಪಿವಾಗ ನನಗೆ ಅರ್ಥ ಆಗಿದೆ. ನನ್ನ ಲೈಫಲ್ಲಿ ಇನ್ಯಾವತ್ತೂ ನಾನು ಈ ತಪ್ಪು ರಿಪೀಟ್ ಮಾಡೋದಿಲ್ಲ. ಪ್ಲೀಸ್ ನನ್ನ ಒಂದೇ ಒಂದ್ಸಲ ಕ್ಷಮಿಸಿ. ನಿನ್ನನ್ನ ಕ್ಷಮಿಸೋದ? ಅಧಿಕಾರಕ್ಕೋಸ್ಕರ ನಿನಗಿಂತ ಈ ಮನೆಗೆ ಮುಂಚೆ ಬಂದೋಳ್ ನಾನು ಅನ್ನೋದನ್ನ ಮರ್ತೋಳ್ ನೀನು. ನಿನ್ ಕೆಲ್ಸ ಸಾಧಿಸ್ಕೊಳಕ್ಕೋಸ್ಕರ ಯಾರ ಕೈಲಿ ಅಧಿಕಾರ ಇದೆಯೋ ಅವ್ರಿಗೆ ಓಟ್ ಹಾಕೊಳ್ಳ ನೀನು. ನಿನ್ನ ನಾನು ನಂಬೇಕಾ? ಸಾರಿ ಅಕ್ಕ, ಏನೋ ಆಸೆ ಆಮಿಷಕ್ಕೆ ಬಲಿಯಾಗಿ ಈ ಥರ ತಪ್ಪು ಮಾಡ್ಬಿಟ್ಟೆ. ಆದ್ರೆ ನಾನು ಯಾವತ್ತೂ ನಿಮ್ಮ ಪಕ್ಷ ಬಿಟ್ಟು ಹೋಗಲ್ಲ. ನೀವ್ ಏನ್ ಬೇಕಾದ್ರೂ ಬೈರಿ, ಎಷ್ಟು ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ನಿಮ್ಮ ಪಕ್ಷದಲ್ಲೇ ಇರ್ತೀನಿ. ನೀನ್ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂದ್ರು ನಿನ್ನನ್ನು ಸೇರಿಸ್ಕೊಳಲ್ಲ ನಾನು. ತಪ್ಪೇ. ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದು ತಪ್ಪು. ನಿನಗೆ ಅಧಿಕಾರ ಕೊಡ್ಬೇಕು ಅನ್ನೋದಿದ್ದಿದ್ರೆ ಅದನ್ನ ಲೀಲನ್ ಮುಖಾಂತರ ಕೊಡ್ತಾ ಇರ್ಲಿಲ್ಲ. ಏಜೆ ಯಾವತ್ತೋ ಕೊಟ್ಟಿರೋರು. ಅವ್ರು ಇಲ್ಲಿವರೆಗೂ ನಿನಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ನೀನ್ ಇನ್ನೂ ಕಲಿಯೋದಿದೆ ಅಂತ ಅರ್ಥ. ಅದು ಬಿಟ್ಟು ನೀನ್ ನಮ್ಮೆಲ್ಲರನ್ನು ಸೈಡ್ಗೆ ಹಾಕಿ ಆ ಲೀಲಾ ಮಾತು ಕೇಳ್ಕೊಂಡು ಅವಳ ಹಿಂದೆ ಅಲಿತಾ ಇರ್ಲಿಲ್ಲ. ಒಂದ್ ವಿಷಯ ಅರ್ಥ ಮಾಡ್ಕೋ ಸರು, ನಾವ್ ಎಲ್ಲಿವರೆಗೂ ದುರಾಸೆ ಪಡ್ತೀವೋ ಜನ ಅಲ್ಲಿವರೆಗೂ ನಮ್ಮನ್ನ ಮೋಸ ಮಾಡ್ತಾರೆ. ಈಗ ಲೀಲಾ ನಿನಗೆ ಮಾಡಿದ್ದು ಅದನ್ನೇ. ಹೌದಕ್ಕ, ಅವಳು ನನ್ನ ಆಸೆನ ಮುಂದಿಟ್ಕೊಂಡು ಯಾಮಾರಿಸ್ಬಿಟ್ಲು. ನಾನ್ ಸುಮ್ಮನೆ ಬಿಡೋದಿಲ್ಲ, ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಾನು ಯಾವತ್ತಿದ್ರೂ ನಿಮ್ ಜೊತೆನೆ. ಪ್ಲೀಸ್ ನನ್ನ ನಂಬಿ ಅಕ್ಕ. ಅವಳಿಗದೇನೋ ಬುದ್ಧಿ ಕಲಿಸ್ತೀನಿ ಅಂದ್ಯಲ್ಲ, ಮೊದ್ಲದನ್ ಮಾಡು, ಆಮೇಲೆ ನಂಬ್ತೀನಿ. ನಗ್ತಾ ಇದ್ರೆ ಕಾಣಿಸ್ಬಿಡ್ತಾರಾ? ಓ ಎಸ್, ನಗ್ನಗ್ತಾ ಇದ್ರೆ ನನಗ್ ಕಾಣಿಸ್ತಾ ಇದಾರೆ ಅಂದ್ರೆ ನಿನಗೂ ಕಾಣಿಸ್ತಾರೆ. ಎಲ್ಲಿ ಕಾಣಿಸ್ತಾ ಇಲ್ಲ? ನಾನು ನಗ್ನಗ್ತಾ ಇದ್ದೀನಿ, ನನಗೆ ಕಾಣಿಸ್ತಾ ಇದಾರೆ. ನಗ್ನಗ್ತಾ ಇರೋದ್ರ ಜೊತೆಗೆ ನೀನ್ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಕಾಣಿಸ್ತಾರೆ. ಫ್ರೆಂಡ್ಶಿಪ್ ಮಾಡ್ಕೊಬಿಟ್ರೆ ಕಾಣಿಸ್ಬಿಡ್ತಾರಾ? ಓ ಎಸ್, ಪ್ರಾಮಿಸ್? ಪ್ರಾಮಿಸ್.
ಓಕೆ, ಹಂಗಾರೆ ನಾನು ನೀನು ಫ್ರೆಂಡ್. ಓಕೆ. ಓಕೆ. ಈಗಲೂ ಕಾಣಿಸ್ತಾ ಇಲ್ಲ. ನಿನ್ ಫ್ರೆಂಡಿಗೆ ಒಂದು ಮುತ್ತೆ ಕೊಟ್ಟಿಲ್ಲ. ಹಾ, ಕಾಣಿಸ್ತಾ ಇಲ್ಲ ಈಗಲೂ. ಎಲ್ಲಿ ನೀನ್ ನಗ್ತಾನೆ ಇಲ್ಲ? ಎಸ್. ಎಸ್, ನೀನು ನಗ್ನಗ್ತಾ ಇದ್ರೆ ಕಾಣಿಸ್ತಾರೆ. ಈಗ ನಗ್ನಗ್ತಾ ಇರ್ತೀಯಾ? ಎಸ್. ಡೀಲ್? ಡೀಲ್. ಗಲಾಟೆ ಮಾಡ್ತೀಯಾ? ನೋ. ಗುಡ್ ಗರ್ಲ್. ಗುಡ್ ಗರ್ಲ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇದೆ. ಒಂದ್ ಸೆಕೆಂಡ್. ಓಕೆ. ಚಾಕ್ಲೇಟಾ? ಚಾಕ್ಲೇಟೇ. ನಗ್ನಗ್ತಾ ಇರೋ, ಅಮ್ಮ ಸಿಗೋವರೆಗೂ ಇದನ್ನು ತಿಂದು ಮಜಾ ಮಾಡಿ. ಅಯ್ಯೋ, ಇದೇನೇ ಮಾಡ್ದೆ? ಕಾರೆಲ್ಲ ಗಲೀಜಾಗೋಯ್ತಲ್ಲ. ನಾ ಹೇಳಿಲ್ವಾ, ನಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಅಂದ್ರೆ ಈಗ ಮಾಡೋದು? ಹಾ, ಹೀಗೆ ಆಡೋದು. ನಾನು ಹೇಗಿದ್ದೀನಿ ಕ್ಲೀನ್ ಮಾಡಿ? ಏನೇ ನೀನು ಹೀಗೆಲ್ಲ ಮಾಡ್ಬಿಟ್ಟು ಆರಾಮಾಗಿ ನಿಂತ್ಕೊಂಡು ನೋಡ್ತಿದ್ಯಲ್ಲ? ತಗೋ ಇದನ್ನ. ಯಾಕೆ? ತಗೋ ಅಂದೆ ತಾನೆ. ನೋಡು, ಅಂಕಲ್ ಬಂದ್ಬಿಟ್ಟು ಇದೆಲ್ಲ ಯಾರು ಮಾಡಿದ್ರು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಡು, ಆಯ್ತಾ? ಸರಿ. ಯಾರು ಮಾಡಿದ್ದು? ಗೊತ್ತಿಲ್ಲ, ನಾ ಮಾತ್ರ ಮಾಡಿಲ್ಲ. ನಿನ್ನನ್ನೆಲ್ಲ ಕೇಳ್ತಾ ಇರೋದು ನಾನು. ಯಾರು ಮಾಡಿದ್ದಮ್ಮ? ನಾನೇ ಹೋಗಿ ಮಾಡ್ದೆ. ಬ್ಯಾಟ್ ಯಾರ ಹತ್ರ ಇದೆ? ನನ್ನ ಕೈಯಲ್ಲಿ. ಬಾಲ್ ಯಾರು ಹೊಡೆದಿದ್ದು? ನಾನು. ಅಯ್ಯೋ, ನನಗೆ ಹಾಕೊಟ್ಬಿಡ್ಲು. ಇಡಿಯಟ್. ಆ ಮಗು ಅವಳ ಅವಳು ಒಳಗಡೆ ಆಟ ಆಡ್ತಾ ಇದ್ದ. ಅವಳು ನಾವು ಹೊರಗೆ ಕರ್ಕೊಂಡ್ಬಂದು ನಿನ್ ತರ ಮಾಡೋ ಕೆಲಸನ ಹೇಳ್ಕೊಡ್ತಾ ಇದ್ಯಾ? ಆಕ್ಚುಲಿ ಏನ್ ಗೊತ್ತಾ, ರೋಡು ಅಂದ್ಮೇಲೆ ಮಣ್ಣು ಕೆಸರು ಇದ್ದೇ ಇರುತ್ತೆ. ಕಾರ್ ಮೇಲೆ ಬೀಳೋದೆಲ್ಲ ಸಹಜ. ದೊಡ್ಡೋರು ಹೇಳಿದಾರಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನಾವು ಮಣ್ಣಲ್ಲೇ ಹುಟ್ತೀವಿ, ಮಣ್ಣಲ್ಲೇ ಬೆಳಿತೀವಿ, ಮಣ್ಣಲ್ಲೇ ಮಣ್ಣಾಗ್ತೀವಿ. ಮಣ್ಣನ್ನ ಪ್ರೀತಿಸ್ಬೇಕು, ಮಣ್ಣನ್ನ ಆರಾಧಿಸ್ಬೇಕು. ನನ್ ಕಾರ್ ಮೇಲೆ ಈ ತರ ಕೆಸರು ಬಿದ್ದಿದ್ರೆ ನಾನಂತೂ ಖುಷಿ ಪಡ್ತಿದ್ನಪ್ಪ. ಗೊತ್ತಾಗಿದೆ. ಯಾಕೆ ಈ ತರ ಮಾಡಿದ್ರಿ? ಆಗ್ಲೇನೋ ಹೇಳ್ತಿದ್ರಲ್ಲಮ್ಮ, ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಮಣ್ಣಾಗೋರು ಅಂತ ಹಾಗೆ ಹೇಳ್ದವ್ರು ಈಗ ಮಣ್ಣಾಯ್ತು ಅಂತ ಮುಖ ಎಲ್ಲ ಹೀಗೆ ಇಟ್ಕೋಬಾರ್ದು.
ಆರಾಧಿಸ್ಬೇಕು, ಪ್ರೀತಿಸ್ಬೇಕು. ಅದು ಅಲ್ಲದೆ ರಸ್ತೆ ಇದು, ಮಣ್ಣಿರುತ್ತೆ, ಗಾಡಿಗಳು ಓಡಾಡಿದಾಗ ಹಾರ್ತಾ ಇರುತ್ತೆ. ಕೂರೋ ಜಾಗನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಕುತ್ಕೋಬೇಕು. ಅರ್ಥ ಆಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ಕಾರ್ ಕ್ಲೀನ್ ಆಗಿರ್ಬೇಕು. ಇಲ್ಲ ಅಂದ್ರೆ ಕೊಚ್ಚಪಟ್ಟು ಸ್ಟಾರ್ಟ್ ಆಗುತ್ತೆ. ನನ್ ಮುಖಕ್ಕೆ ಕೆಸರು ಸಿಡ್ಸೋದಲ್ದೆ ಕೊಂಟ್ರು ಬರೆ ಕೊಡ್ತೀರಾ? ಮಾಡ್ತೀನಿ ರೀ. ಎಡಬಟ್ಟು ಸುಂದರಿ ಸಿಂಗಲ್ಲು ಬೀಸೂರಿ, ಇವಳಂತೋಳ್ ಭೂಮಿ ಮೇಲೆ ಇನ್ನೊಬ್ಳು ಇಲ್ಲಾರಿ. ಪ್ರೀತಿನ ತರ್ತಾಳೆ, ಆಪತ್ತಲ್ ತಳ್ತಾಳೆ, ಆಪರೇಷನ್ ಸಕ್ಸಸ್ ಆದ್ರೂ ಪೇಷಂಟ್ ಡೆತ್ತಪ್ಪ. ಈ ಮ್ಯಾನು ಸ್ಪೈಡರ್ ಮ್ಯಾನು ತಾನೇ ಅಂತ ಅನ್ಕೊಂಡು ಉಪಕಾರ ಮಾಡೋಕ್ ಹೋಗಿ ಬರ್ತಾಳ್ ಬೆಂಕಿ ಹಚ್ಕೊಂಡು. ಈ ಮ್ಯಾನು ಸ್ಪೈಡರ್ ಮ್ಯಾನು ತಾನೇ ಅಂತ ಅನ್ಕೊಂಡು ಉಪಕಾರ ಮಾಡೋಕ್ ಹೋಗಿ ಬರ್ತಾಳ್ ಬೆಂಕಿ ಹಚ್ಕೊಂಡು. ಎಲ್ಲಾನು ನಾನೇ ಮಾಡ್ತೀನಂತ ಮುಂದೆ ಹೋಗ್ತಾಳೆ, ನಿನ್ನಿಂದ ಆಗಲ್ಲಂದ್ರೆ ಜನ್ಮ ಯಾಕೆ? ಏನಾಯ್ತು? ನೀ ಹೇಳಿದ 20 ನಿಮಿಷದಲ್ಲಿ 15 ನಿಮಿಷ ಆಯ್ತು. ಇನ್ನ 5 ನಿಮಿಷದಲ್ಲಿ ಏನ್ ಮ್ಯಾಜಿಕ್ ಮಾಡ್ತೀನಿ? ಕೌಂಟ್ರು ಕೊಡೋದು, ಬಿಲ್ಡಪ್ ತಗೊಳ್ಳೋದು ಎಲ್ಲ ನೀನ್ ನೋಡೋ ಸೀರಿಯಲ್ ಸರಿ. ನಿಜ ಜೀವನದಲ್ಲ, ರಿಯಲ್ ಲೈಫ್ ಅಲ್ಲಿ ನಿನ್ನ ಕೆಪಾಸಿಟಿ ಏನು ಅಂತ ತಿಳ್ಕೊಂಡು ಬದುಕಬೇಕು. ಯಾವ್ದೋ ಭ್ರಮೆಲಿದ್ದು ಬೇರೆಯವ್ರಿಗೆ ತೊಂದರೆ ಕೊಡೋದಲ್ಲ. ನಾನು ಯಾರಿಗೂ ತೊಂದರೆ ಕೊಡ್ಬೇಕು ಅಂತ ಏನು ಮಾಡಿಲ್ಲ. ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಪದೇ ಪದೇ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ನನ್ ಮನ್ಸಿಗೆ ಬೇಜಾರ್ ಮಾಡ್ಬೇಡಿ. ನಿಮಗ್ ನನ್ ಮಾತು ಅರ್ಥ ಆಗದೆ ಇರ್ಬೋದು, ಆದ್ರೆ ಆ ದೇವ್ರಿಗೆ ಅರ್ಥ ಆಗುತ್ತೆ. ಆ ದೇವ್ರು ಒಳ್ಳೆ ಮನ್ಸಿರೋರ್ಗೆ ಸಹಾಯ ಮಾಡ್ತಾನಂತೆ, ನನ್ಗೂ ಹೆಲ್ಪ್ ಮಾಡ್ತಾನೆ. ಸರಿ, ಹಾಗಾದ್ರೆ ನಿನಗೆ ಒಳ್ಳೆ ಮನ್ಸಿದ್ದು ಆ ದೇವ್ರು ನಿನ್ ಮಾತು ಕೇಳ್ತಾನೆ ಅನ್ನೋದಾದ್ರೆ ಈಗ ಯಾಕೆ ಬಂದು ಸಹಾಯ ಮಾಡ್ತಾನ? ನೀನ್ ಮಾಡಿರೋ ಎಡ್ವರ್ಟನ್ನ ಅವ್ನ್ ಬಂದು ಸರಿ ಮಾಡ್ತಾನೆ. ನಾನು ಯಾರಿಗೂ ಕೆಟ್ಟದ್ ಬಯಸಿಲ್ಲ ಅನ್ನೋದು ನಿಜಾನೇ, ಆದ್ರೆ ಆ ದೇವ್ರು ಯಾವ್ದೋ ರೂಪದಲ್ಲಿ ಬಂದು ನಂಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ನಾನು ಎಲ್ಲ ಎಡವಟ್ಗಳನ್ನೂ ಸರಿ ಮಾಡೇ ಮಾಡ್ತಾನೆ. ನಿನಗ್ ನೀನ್ ಕೊಟ್ಕೊಂಡಿರೋ 20 ನಿಮಿಷದಲ್ಲಿ 19 ನಿಮಿಷ ಆಗಿದೆ. ಜಸ್ಟ್ ಲೆಫ್ಟ್ ವಿತ್ 1 minute. ಆ ದೇವ್ರ ಹತ್ರ ಮಾತಾಡಿ ಸಹಾಯ ಮಾಡ್ತಾನ ಕೇಳು, ಎಲ್ಲ ಸರಿ ಮಾಡ್ತಾನ ಕೇಳು. ಮಾಡಿದ್ರೆ ಸರಿ, ಇಲ್ದೇ ಇದ್ರೆ ಮಾಡಿರೋ ತಪ್ಪಿಗೆ ಇಲ್ಲಿಂದ ಮನೆವರೆಗೂ ನಡ್ಕೊಂಬ. ಆಗ್ಲಾದ್ರೂ ಬುದ್ಧಿ ಬರುತ್ತೆ ನಿನಗೆ. ಇಡಿಯಟ್. ಅಂತರ ಇದೆಲ್ಲ ನಿಜನಾ? ನಿನಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ಹೌದು ಹೌದು. ಅಂತರ ನೀನ್ ನಿಜವಾಗ್ಲೂ ಇಲ್ಲಿಗೆ ಬಂದಿದ್ಯಾ? ಹೌದು ಹೌದು, ನಾನು ಬಂದಿದ್ದೀನಿ. ನಿನ್ ವಾಯ್ಸು ನನ್ನ ಎದೆನ ಬಡ್ದೆಪ್ಪಿಸ್ತಾ ಇರೋ ಫೀಲಿಂಗು. ಈ ಫೀಲಿಂಗೇ ಅದ್ಭುತವಾಗಿದೆ ಅಂತರ. ಕಳೆದೋಗಿರೋ ಖುಷಿ ಎಲ್ಲ ಒಂದೇ ಸಲ ಸಿಕ್ತಾಗ ಅನ್ನಿಸ್ತಾ ಇದೆ ಅಂತರ. ಆ ನಿನ್ನ ಮುದ್ದು ಮುಖ, ನಿನ್ನ ನಗು, ನಿನ್ನ ಮಾತು, ನಿನ್ನ ಪ್ರೀತಿ ಇದೆಲ್ಲ ನನ್ನ ಎದೆಯಲ್ಲಿ ಸದಾ ಕಾಲ ನಗ್ತಾ ಇರುತ್ತೆ ಅಂತರ. ಆದ್ರೆ ಕೆಲವೊಮ್ಮೆ ನನ್ನ ಅಳಿಸ್ತಾನೂ ಇರುತ್ತೆ. ನೀ ಬೆಳಗಿನ ಹಕ್ಕಿ, ಈ ನನ್ನ ಎದೆಯಲ್ಲಿ ಎಂದೆಂದು ಬಾಡದೇ ಇರೋ ಹೂ ನೀನು. ನಾನು ಉಸಿರಾಡ್ದಾಗೆಲ್ಲ ನನ್ನೊಳಗೆ ಸಂಚರಿಸೋ ಪ್ರಾಣವಾಯು ನೀನು. ನನ್ನ ಪ್ರೀತಿ ದೇವತೆ ನೀನು ಅಂತ.
ನನ್ನ ಸಂತೋಷದ ರೆಕ್ಕೆ ನೀನು, ನನ್ನ ಬಾಳಿಗೆ ದೀಪ ನೀನು. ಹೇಳಲ್ಲ, ಇನ್ನು 1000 ಜನ್ಮ ಬಂದ್ರು ಈ ಹೃದಯ ನಿನಗೋಸ್ಕರ ಕಾಯುತ್ತೆ ಅಂತ. ಈ ಎದೆ ಬಡಿತ ಕೇಳು, ಈ ಎದೆ ಬಡಿತ ಸದಾ ಕಾಲ ನಿನ್ನ ಹೆಸರೇ ಹೇಳುತ್ತೆ. ನಿನ್ನ ಧ್ಯಾನ ಮಾಡೋದ್ ಬಿಟ್ಟು ಈ ಹೃದಯಕ್ಕೆ ಬೇರೆ ಏನು ಗೊತ್ತಿಲ್ಲ ಅಂತ. ನೀ ಬೆಳಕಿನ ಹಕ್ಕಿ, ನಾ ಇರುಳಿನ ಚುಕ್ಕಿ. ಸರಸ್ವತಿನ ಇಡೀ ಮನೆ ಓಡಾಡ್ಸ್ತಿದ್ದೀರಾ. ರೂಮು, ಲಾನು, ಗಾರ್ಡನ್, ಕಿಚನ್, ಟೆರೆಸ್ ಅಂತ ಎಲ್ಲಾ ಕಡೆ. ಪಾಪ ಅನ್ಸಲ್ವಾ ನಿಮ್ಗೆ? ಅಯ್ಯೋ ನಾನೇನ್ ಮಾಡ್ಲಿ ಮೇಡಮ್, ನಂಗೆ ಮಾತಾಡಕ್ಕೆ ಪೂರ್ತಿ ವಾಕ್ ಸ್ವಾತಂತ್ರ್ಯ ಕೊಡ್ದೆ. ಮನೆ ಪೂರ್ತಿ ಅವರೇ ವಾಕ್ ಮಾಡ್ತಿದ್ರೆ ನಾನೇನ್ ಮಾಡ್ಲಿ? ಹೋಗ್ಲಿ, ಲಾಸ್ಟ್ ಅಲ್ಲಿ ಸಿಕ್ಕಿದ್ದು ಕರೆಕ್ಟ್ ಇನ್ಫಾರ್ಮೇಶನ್. ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ? ಮೇಡಮ್, ಈಗ ಹೋಗಿರೋ ಜಾಗದಿಂದ ಸುರಕ್ಷಿತವಾಗಿ ಬಂದ್ರೆ ಮುಂದಿನದ್ದು ದಯವಿಚ್ಚಿ. ಅಂದ್ರೆ ದೇವ್ರೆ, ದೇವ್ರೆ, ಹೊಟ್ಟೆಲಿರೋದೆಲ್ಲ ಆಚೆ ಬರ್ತಾ ಇದೆ. ಈ ವರ್ಕರ್ಸ್ ಟಾಯ್ಲೆಟ್ ಇಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಸಿಕ್ತಲ್ಲ ಸದ್ಯ. ಗಾಳಿ ಗಾಳಿ ಸಿಕ್ತಾ? ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಮೂರ್ಛೆ ಹೋಗ್ತಾ ಇದ್ದೆ. ಸಾಕಪ್ಪ ಇಲ್ಲಿ ಅಂತ ಆವಾಸ. ಅವಳಿಗೋಸ್ಕರ ವರ್ಕರ್ ಟಾಯ್ಲೆಟ್ಗೆಲ್ಲ ಹೋಗೋಗಾಯ್ತು. ಹೋಗ್ಲಿ ಬಿಡು, ಅಂತೂ ಕಷ್ಟಪಟ್ಟು ಸಾಧಿಸ್ಬಿಟ್ಟೆ. ಈಗ ನಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ವಿಶ್ವರೂಪ್ ಅವರೇ, ಬೇಗ ಬೇಗ ಕಾಲ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಬೇಗ ಮಾಡಿ. ಮಾಡ್ತೀನಿ ಮೇಡಮ್, ತಾಳ್ಮೆ ತಾಳ್ಮೆ. ನಿಧಾನವೇ ಪ್ರಧಾನ, ಅತಿ ಬೇಗ ಕಿತಿ ಬೇಗ. ಅಯ್ಯ, ಮತ್ತೆ ಟ್ರೈ ಮಾಡ್ರಿ. ಏನ್ ಕಿಂಡಲ್ಲ? ಅಲ್ಲ ಮೇಡಮ್, ಏಜೆ ಸರ್ ನಿಮ್ಮನ್ನ ಕೋಪದಲ್ಲಿ ಹೇಳ್ಕೊಂಡು ಹೋಗೋದನ್ನ ಸರು ಮೇಡಮ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಈಗ ಏಜೆ ಸರ್ ನಿಮ್ಮನ್ನ ಕೋಪದಲ್ಲಿ ಹೇಳ್ಕೊಂಡು ಹೋಗಿ ನಿಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನಿಮ್ಮನ್ನ ಬೆಟ್ಟದಿಂದ ತಳ್ಳಿ ನಿಮ್ಮನ್ನ ಮರ್ಡರ್ ಮಾಡಿರ್ತಾರಂತ ಡೀಪ್ ಡಿಸ್ಕಷನ್ ನಡೀತಿದೆ ಮೇಡಮ್. ಈ ಕಡೆ ಸರು ಮೇಡಮ್, ಈ ಕಡೆ ಲಕ್ಷ್ಮಿ ಮೇಡಮ್, ಇಬ್ರು ಸೇರ್ಕೊಂಡು ಅಲ್ಲಿ ಏನ್ ಆಗ್ತಿದೆ ತಿಳ್ಕೊ ಅಂತ ನನ್ನ ತಲೆ ತಿಂತಿದ್ದಾರೆ ಮೇಡಮ್. ಓಹೋ, ಇದಾ ವಿಷಯ. ಸೈಕಲ್ ಗ್ಯಾಪ್ ಅಲ್ಲೇ ಉರ್ಸೋರ್ ನಾವು. ಇನ್ ಚಾನ್ಸ್ ಸಿಕ್ಕರೆ ಬಿಟ್ಬಿಡ್ತೀವಾ? ಏನೂ ಇಲ್ಲ, ಎಜೆ ನಂಬರ್ ಇಂದ ನಿಂಗೆ ಮೆಸೇಜ್ ಬರುತ್ತೆ. ಅದ್ ಎಜೆ ಸರೇ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳು. ಅಂದ್ರೆ ಏಜೆ ಸರಿ ಮಾಡ್ತಾರ? ಏನಂತ ಮಾಡ್ತಾರೆ? ಈಗ ಬರುತ್ತೆ, ಕಾದ್ ನೋಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮೊದ್ಲೇ ಉರ್ಕೊಂಡಿದ್ದಾರೆ. ನಾನು ಉರಿಯೋಗಾಯ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೆ ಅಲ್ವಾ? ಸಾಧ್ಯನೇ ಇಲ್ಲ. ನೋ ಸರು, ಹಾಗೆ ಹೇಳ್ಬೇಡ. ಅವತ್ತು ಕುಕಿಂಗ್ ಕ್ಲಾಸ್ ಎಪಿಸೋಡ್ ನಲ್ಲಿ ಏನಾಯ್ತು ಅಂತ ಮರ್ತ್ಬಿಟ್ಯಾ? ಅಂದ್ರೆ ಅವರಿಬ್ರ ಮಧ್ಯೆ ರೊಮ್ಯಾನ್ಸ್ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ? ನಾನೇನ್ ಹೇಳೋದು, ಮೆಸೇಜ್ ಹೇಳ್ತಿದ್ಯಲ್ಲ. ಆದ್ರೂ ಆ ಮೆಸೇಜ್ನ ಏಜನೆ ಕಳ್ಸಿದಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಏ, ವಿಶ್ವರೂಪ್ ತೋರ್ಸದ್ನಲ್ಲ, ನಾವ್ಗಳೇ ಓದಿದ್ವಲ್ಲ. ಮೆಸೇಜ್ ಏನೋ ಓದಿದ್ವಿ, ಆದ್ರೆ ಅದು ಏಜೆ ನಂಬರ್ ಇಂದಾನೆ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಯಾ? ಇಲ್ಲ, ನನ್ ಮೇಲ್ ನಂಬರ್ ನೋಡ್ಲೇ ಇಲ್ಲ. ಹಾಗಾದ್ರೆ ಇದು ಪಕ್ಕಾ ಲೀಲಾ ಕಿತಾಪತಿನೇ. ಏಜೆ ಯಾಕೆ ಈ ತರ ಮೆಸೇಜ್ ಕಳ್ಸಿರ್ತಾರೆ ಹೇಳು? ಅವಳೇ ಏಜೆ ನ್ಯಾಮಾರಿಸಿ ಈ ತರ ಮೆಸೇಜ್ ಕಳ್ಸಿರ್ತಾಳೆ. ಅದ್ ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಅವ್ರು ಎಷ್ಟು ಕೋಪದಲ್ಲಿ ಹೋದ್ರು ಅಂತ ಗೊತ್ತಾ ನಿಂಗೆ? ಅದ್ ಹೇಗ್ ರೊಮ್ಯಾಂಟಿಕ್ ಮೂಡಿಗೆ ಹೋಗೋದಕ್ ಸಾಧ್ಯ? ಆ ವಿಶ್ವರೂಪು ರೀಲ್ ಮಾಸ್ಟ್ರು, ಅವನು ನಂಬಕ್ ಹೋಗ್ಬೇಡ. ಅಜ್ಜಿ ತರನೇ ಅವನು ಲೀಲನ್ ಸಪೋರ್ಟು. ಇದ್ರೂ ಇರ್ಬೋದು. ಅವನು ಏಜೆ ಹತ್ರ ಮಾತಾಡ್ತೀನಿ ಅಂತ ಫೋನ್ ಸೈಡಿಗೆ ಎತ್ಕೊಂಡು ಹೋದಾಗ್ಲೇ ಅನುಮಾನ ಬರ್ಬೇಕಿತ್ತು. ಕಳ್ಳ ಸಿಕ್ಕಾಕೊಂಡ. ಬೇಕು ಅಂತ ನನ್ನ ಮನೆ ಸುತ್ತ ಓಡಿಸ್ದಾಗ್ಲೇನೆ ನಮಗ್ ಗೊತ್ತಾಗ್ಬೇಕಾಗಿತ್ತು. ಮೇಡಮ್, ಬಂತು 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 ಬಂತು. ಏನ್ರಿ ಬಂತು? ಅಲ್ಲಿ ಏನ್ ನಡೀತಿದೆ ಅನ್ನೋದಕ್ಕೆ ವಿಜುವಲ್ ಪ್ರೂಫ್ ಬಂತು. ಇದನ್ನೇನಾದ್ರೂ ನೀವು ನೋಡ್ಬಿಟ್ರೆ ನಿಮ್ ಜೀವ ನೀರಿಂದ ಹೊರಗೆ ಬಿದ್ದಿರೋ ಮೀನಿನ ತರ ವಿಲ 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 ಅಂತ ಒದ್ದಾಡ್ಬಿಡುತ್ತೆ.
ಹೌದಾ? ಅನುಮಾನನ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ನೋಡಿ ಮೇಡಮ್, ನೋಡಿ. ಸರು ಏನಾಯ್ತು? ಅಕ್ಕ ಅದನ್ನ ನೋಡ್ದಾಗಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಕಣೆ, ತಲೆ ಸುತ್ತಾ ಇದೆ. ಹೇಗೆ ಸರ್, ನಾನು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀನಿ ಅಂತ ಮೆಸೇಜ್ ಮಾಡಿದಾಗ ನಾನೇನು ಲೈಟ್ ಆಗಿ ಲುಕ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ರವಿಚಂದ್ರನ್ ಸಿನಿಮಾನೇ ನಡೀತಿದೆ. ಸರು, ನಾವ್ ಸುಮ್ನಿರ್ಬೇಕಿತ್ತು. ಪ್ರೂಫ್ ಬೇಕು ಅಂತ ಬಯಸಿ ನಮ್ಮ ಎದೆ ಒಡೆದು ಹೋಗೋ ಸೀನು ನಾವೇ ನೋಡುವಾಗಾಯ್ತು. ಇದು ಎದೆ ಒಡೆಯೋ ಸೀನಲ್ಲ ಮೇಡಮ್, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಈ ತರ ಆಗೋ ಸೀನ್. ಬಿಕಾಸ್ ಲೀಲಾ ಮೇಡಮ್ ಅವರು ಎಜೆ ಸರ್ ಅವರ ಹಾರ್ಟ್ಗೆ ಹತ್ರ ಬಿಟ್ಟಿದ್ದಾರೆ. ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ಮ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಎದೆ ಮೇಲೆ ಸರೋಜಾದೇವಿ ಮೇಡಮ್ ಅವರು ಏಕಾಂತವಾಗಿ ಮಲಗಿರ್ತಾರೆ ನೋಡಿ, ಹಂಗನ್ಸುತ್ತೆ ಅಲ್ವಾ? ನೋಡಿ ನೋಡಿ. ಸಾಕು, ಮೊದ್ಲೇ ಹೊಟ್ಟೆ ಉರಿತಿದೆ ನನ್ಗೆ. ಇನ್ನು ಡೀಪ್ ಆಗಿ ವರ್ಣನೆ ಮಾಡಿ ಇನ್ನೂ ಹೊಟ್ಟೆ ಉರಿಸ್ಬೇಡಿ ಮೇಡಮ್. ಇರೋದನ್ನ ಇರೋ ಹಾಗೆ ಹೇಳ್ಬೇಕಲ್ವಾ ಮೇಡಮ್? ಈಗಷ್ಟೇ ಲೀಲಾ ಮೇಡಮ್ ಅವರು ಎಜೆ ಸರ್ ಹಾರ್ಟ್ ಮೇಲೆ ಲ್ಯಾಂಡ್ ಮಾಡಿದ್ದಾರೆ. ಆಕಾಶದಿಂದ ಫುಲ್ ಪುಷ್ಪವೃಷ್ಟಿ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹಂಸಲೇಖ ಸರ್ ಅವರು ಮ್ಯೂಸಿಕ್, ಅದ್ರ ಜೊತೆಗೆ ಒಂದು ಅದ್ಭುತವಾದ ಡ್ಯೂಯೆಟ್ ಸಾಂಗ್. ಈ ಕಡೆ ಲೀಲಾ ಮೇಡಮ್ ಅವರು ಮಣಿ ಇರೋ ಡ್ರೆಸ್ ಹಾಕೊಂಡು ಬರ್ತಾರೆ. ಸೇಮ್ ಟು ಸೇಮ್ ಸುಧಾರಾಣಿ ತರ ಪೋಸ್ ಕೊಟ್ಟು, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ಅಂತ ಹಿಂಗೆ ನಿಂತ್ಕೋತಾರೆ. ಈ ಕಡೆ ನಮ್ಮ ಎಜೆ ಸರ್ ಫುಲ್ ಮಹಾರಾಜನ್ ಗೆಟಪ್ ಅಲ್ಲಿ ವೈಟ್ ಅಂಡ್ ವೈಟ್ ಕುರ್ತಾ ಹಾಕೊಂಡು ಒಂದು ರೋಸ್ ನ ಜೇಬಿಗೆ ಸಿಕ್ಕಿಸ್ಕೊಂಡು, ಗುಲಗಂಜಿ ದೋಷವು ಇರದ ಪ್ರಾಣ ಸ್ನೇಹಿತೆ ಅಂತ ಹಿಂಗೆ ನಿಲ್ತಾರೆ. ಹಾಗೆ ಇಬ್ರು ಹತ್ರ ಬಂದು ಅಲ್ಲೇ ಗಟ್ಟಿ ಅಂತ ನೀವು ಬೈದ್ರಿ ಅಂತ ನಾನ್ ಸುಮ್ನೆ ಇರ್ಬೋದು ಮೇಡಮ್, ಆದ್ರೆ ಅಲ್ಲಿ ರೊಮ್ಯಾಂಟಿಕ್ ಮೂಡಲ್ಲಿ ಇರೋರು ನಿಲ್ಲಿಸ್ಬಿಡ್ತಾರಾ? ಇದೆಲ್ಲ ಸಾಧ್ಯ ಇಲ್ಲ. ಏಜೆ ಡೂಯೆಟಾ? ಅಕ್ಕ ಇವ್ರು ನಂಬಡ, ಅದೆಲ್ಲ ಗ್ರಾಫಿಕ್ಸ್. ಆಮೇಲೆ ಕಣ್ಣಿಗೆ ಕಾಣೋದಿಲ್ಲ ಗ್ರಾಫಿಕ್ಸ್. ಗ್ರಾಫಿಕ್ಸ್ ಅಲ್ಲಿ ಏನೇನೋ ಮಾಡ್ತಾರಂತ ಇನ್ನಿದನ್ ಮಾಡೋದಕ್ಕಾಗೋದಿಲ್ವಾ? ಅದು ಅಲ್ಲದೆ ಫೋನ್ ಅಲ್ಲಿ ಸರಿಯಾಗಿ ಗೊತ್ತಾಗೋದು ಇಲ್ಲ. ಓಕೆ, ನೋ ಮೋರ್ ಡಿಸ್ಕಷನ್. ಬನ್ನಿ, ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಇವಾಗ್ಲೇ ಪ್ರೂವ್ ಮಾಡ್ತೀನಿ. ಲೊಕೇಶನ್ ಶಿಫ್ಟ್. ಇಷ್ಟ ಆರಾಮಾಗಿ ಬರ್ತಿದ್ದಾರೆ ನೋಡು. ಇವ್ರು ಉರ್ಸ್ಬೇಕು ಅಂದ್ರೆ ಇವ್ರು ನನ್ನ ಉರ್ಸ್ತಿದ್ದಾರೆ. ಏನ ಜೋರಾಗಿ ಮಾತಾಡು, ಗುಣಗಾಡ್ತಾ ಇದೆಯಲ್ಲ. ನಾನೇನ್ ಗೊಡುಗ್ತಾ ಇಲ್ಲ. ನೀವು ಮೋಸ ಮಾಡಿದಿರಾ, ನಿಮ್ಗೆ ಕನ್ಸೆಷನ್ ಕೊಡಲ್ಲ. ನಾನ್ ಹೇಳಿದ್ದು ನಾನು ನಡಿಬಾರ್ದು, ಆದ್ರೆ ಮೂವ್ ಆಗ್ಬೇಕು ಅಂತ. ಈಗ ಅದೇ ತಾನೇ ಆಗ್ತಾ ಇರೋದು. ನೀವು ತಳ್ತಿದ್ದೀರಲ್ಲ, ನೀವು ತಳ್ಳಬಾರ್ದು ಅಂತ ನಾನು ಮೆನ್ಷನ್ ಮಾಡಿದ್ದೆ. ಸರಿ, ಈಗ ಏನಾಗ್ಬೇಕು ಹೇಳು? ನೀವು ತಳ್ಳಬಾರ್ದು, ಆದ್ರೆ ನಾನು ಮೂವ್ ಆಗ್ಬೇಕು. ಓಕೆ, ನೀನ್ ಹಣೆ ಬರ, ಏನ್ ಬೇಕಾದ್ರೂ ಮಾಡ್ಕೊ. ಅಯ್ಯೋ ನಿಮ್ ತಮ್ಮ ಅಂತೀನಿ. ಅಯ್ಯೋ ಹೇಜೆ ಹೋಗ್ಬಿಡ್ತೀನಿ, ಪ್ಲೀಸ್ ಹಿಡ್ಕೊಳ್ಳಿ ನಿಮ್ ತಮ್ಮ ಅಂತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್. ಇಲ್ಲ, ಕಂಡೀಷನ್ ಇಸ್ ಕಂಡೀಷನ್ ಅಲ್ವಾ? ಆಯ್ತಾಯ್ತು, ಡಿಸ್ಕೌಂಟ್ ಕೊಡ್ತೀನಿ. ನಿಮಿಷ ಆಗಲ್ಲ. 10 ನಿಮಿಷ ಕಡಿಮೆ ಆಯ್ತು. ಆಯ್ತು, ಅರ್ಧ ಗಂಟೆ ಕೊಡ್ತೀನಿ ಪ್ಲೀಸ್. ಹೇಜೆ ಕಾಪಾಡಿ, ಹೇಜೆ ಪ್ಲೀಸ್. ನೋಡಿದ್ರು ಅಕ್ಕ, ಅವತ್ತು ಕಿಚನ್ ಅಲ್ಲಿ ಏಜೆ ಲೀಲನ ತಪ್ಕೊಂಡಿದ್ರು ಅಂದ್ರೆ ನೀವು ನಂಬಲೇ ಇಲ್ಲ. ಈಗೇನ್ ಹೇಳ್ತೀರಾ? ನನ್ ಕಣ್ಣನ್ ನನ್ಗೆ ನಂಬಕ್ ಆಗ್ತಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಲವ್ ಅಲ್ಲಿ ಎಲ್ಲ ಸಾಧ್ಯ ಮೇಡಮ್. ಅಂದ್ರೆ ಏಜೆ ಲೀಲಾ ಲವ್ ಮಾಡ್ತಿದಾರಾ? ಏನ್ ಮೇಡಮ್ ಒಳ್ಳೆ ಸಣ್ಣ ಮಕ್ಳು ಕ್ವಶನ್ ಮಾಡ್ದಂಗ್ ಮಾಡ್ತಿದ್ದೀರಾ? ಟೀ ಕಪ್ ಅಲ್ಲಿ ಬಿಸ್ಕಿಟ್ ಬಿದ್ದಂಗ್ ಬಿದ್ದಿದ್ದಾರೆ ಮೇಡಮ್ ನಮ್ ಬಾಸ್. ನೀವ್ ಒಳ್ಳೆ. ನಾನ್ ಅವ್ರನ್ನ ನೋಡಿದಾಗ ಅವ್ರ ಕೋಪದಲ್ಲಿ ಹೇಳ್ಕೊಂಡ್ ಹೋಗ್ತಿದ್ರು. ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಿದೆ. ಎಲ್ಲಿ ಹೋಗಿದಾರ ಅವರು? ಯಾವ ಜಾಗ ಅದು? ಯಾಕೆ ಮೇಡಮ್, ಅವ್ರ ಲವ್ ಡವಿನ ಲೈವ್ ಆಗಿ ನೋಡೋ ಆಸೆನಾ? ಅರ್ಥ ಆಯ್ತು ಮೇಡಮ್. ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲೇನೋ ಬೇರೆದೇ ಆಗಿದೆ ಅಂತ ಅನಿಸ್ತಾ ಇದೆ. ಹಾ ಮೇಡಮ್, ಕರೆಕ್ಟ್.
ಅಲ್ಲಿ ಇನ್ನೇನೇನೋ ನಡೀತಿದೆ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದಿರಿ ಮೇಡಮ್. ಇವ್ರನ್ನ ಯಾರು ಸೇರಿಸಿದ್ದು? ಇವ್ರು ಆಡೋದನ್ನ ನೋಡಕ್ ಆಗ್ತಿಲ್ಲ. ಕಳ್ಸಿ ಆಚೆ. ಅಯ್ಯೋ ಅಕ್ಕ, ಅವ್ರ ಮೊಬೈಲ್ಗೆ ಫೋಟೋಸ್ ಎಲ್ಲ ಬರ್ತಿರೋದು. ಇವತ್ ಏಜೆಗೆ ಯಾವ ಮೀಟಿಂಗು ಇರ್ಲಿಲ್ವಾ? ಇತ್ತು ಮೇಡಮ್, ತುಂಬಾ ಮೀಟಿಂಗ್ ಇತ್ತು. ಆದ್ರೆ ಸರ್ ಎಲ್ಲಾ ಮೀಟಿಂಗ್ ಆಬ್ಸೆಂಟ್ ಆಗಿ ಲೀಲಾ ಮೇಡಮ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರೆಸೆಂಟ್ ಆಗಿಬಿಟ್ಟಿದ್ದಾರೆ. ನೋಡಿದ್ರ ಅಕ್ಕ, ನಮ್ಮನ್ ಮಾತ್ರ ಎಲ್ಲೂ ಹೋಗಕ್ ಬಿಡಲ್ಲ. ಅವ್ರು ಮಾತ್ರ ಸೈಲೆಂಟ್ ಆಗಿ ಯಾರಿಗೂ ಹೇಳ್ದೆ ಔಟಿಂಗ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಹೀಗೆಲ್ವಾ ಮೇಡಮ್? ಹೇಳಿ ಕೇಳಿ ಮಾಡಕ್ಕಾಗತ್ತಾ? ಅಕ್ಕ ನೋಡಕ್ಕ ಹೇಗ್ ಪೋಸ್ ಕೊಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ನಾನು ನನ್ ಗಂಡನ್ ಜೊತೆ ಇದೇ ತರ ಪೋಸಲ್ ಫೋಟೋ ತೆಗೆಸ್ಕೋಬೇಕು ಅನ್ಸ್ತಾ ಇದೆ. ನನ್ಗೂ ಅಷ್ಟೇ. ಅದೇ ಗೋಲ್ಡನ್ ಸ್ಟಾರ್ ಮೂವಿಯಲ್ಲಿ ಗಣೇಶ್ ಹೀರೋಯಿನ್ಗೆ ಎಳ್ನೀರ್ ಕುಡಿಸ್ತಾರಲ್ಲ, ಅದೇ ತರ ನನ್ ಗಂಡ ಎಳ್ನೀರ್ ಕುಡಿಸುವಾಗ ನಾನು ಫೋಟೋ ತಗೋಬೇಕು ಅಂತ ಆಸೆ. ಓಹೋ, ಅಂದ್ರೆ ಲೀಲಾ ಮೇಡಮ್ಗೆ ಏಜೆ ಸರ್ ಎಳ್ನೀರ್ ಕುಡಿಸೋ ತರ ಫೋಟೋ ಬೇಕಾ? ಸರಿ ಬಿಡಿ, ಈ ಆಸೆನೂ ಪೂರೈಸ್ತೀನಿ. ಇಷ್ಟೊಂದಾ? ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತು. ಫಸ್ಟ್ ಒಂದ್ ಕೇಳ್ತೀಯಾ, ಆಮೇಲೆ ಇನ್ನೊಂದ್ ಬೇಕು ಅಂತೀಯ, ಆಮೇಲೆ ಮಗದೊಂದ್ ಬೇಕು ಅಂತೀಯ. ನನ್ ದೇವ್ರ ಹತ್ರ ಮಾತಾಡೋದು ಇವ್ರಿಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಾಯ್ತು? ನೀನ ದೇವ್ರ ಹತ್ರ ಮಾತಾಡ್ತಾ ಇದ್ದಲ್ಲ, ಅವನ್ ಬಂದು ಹೇಳ್ದಾನೆ. ನನ್ ದೇವ್ರು ನನ್ನ ಹತ್ರ ಅಷ್ಟೇ ಮಾತಾಡೋದು. ನಿಜ ಹೇಳಿ, ಹೇಗ್ ಗೊತ್ತಾಯ್ತು? ಬರೀ ವಾಸನೆ ನೋಡೇ ಮಾಡಿರೋ ಅಡ್ಗೆ ಸರಿ ಇದೆಯೋ ಇಲ್ಲೋ ಅಂತ ಕಂಡಿಡಿಯೋ ನಾನು. ಅಂತದ್ರಲ್ಲಿ ನಿನ್ ತಲೆಯಲ್ಲಿ ಏನ್ ನೋಡ್ತಾ ಇದೆ ಅಂತ ಗೊತ್ತಾಗಲ್ವಾ? ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತು. ಅದಕ್ಕೇನೆ ಅಡ್ವಾನ್ಸ್ ಆಗಿ ತಗೊಂಡ್ಬಂದಿದ್ದು. ಇದು ಸ್ಮಾರ್ಟ್ನೆಸ್ ಅಲ್ಲ, ಓವರ್ ಸ್ಮಾರ್ಟ್ನೆಸ್. ನಿಜ ಹೇಳಿ, ನೀವೇ ಮರ ಹತ್ತಿ ಎಳ್ನೀರ್ ತಗೊಂಬಂದ್ರಾ? ಇಲ್ಲ, ಮರದ ಹತ್ರ ಹೋದೆ, ಎಳ್ಳೀರಿಗೆ ಹೆದರಿಕೆ ಆಗಿ ಮೇಲಿಂದ ಉದುರ್ತು, ತಗೊಂಬಂದೆ. ನಿನಗೆ ಯಾಕೆ ಅದೆಲ್ಲ ಕೇಳ್ದೆ ತಗೊಂಬಂದಿದ್ದೀನಿ ಅಷ್ಟೇ. ಹೀಗ್ ತಗೊಂಡ್ ಬಂದ್ರೆ ಹೇಗ್ ಕುಡಿಲಿ? ತಕ್ಕೊಡಿ. ನನಗೆ ಕೈ ಎತ್ತಕ್ಕೂ ಶಕ್ತಿ ಇಲ್ಲ. ನಂಗೆ ಎಳ್ನೀರ್ ಕುಡಿಯಕ್ಕಾಗಲ್ಲ. ನನ್ ಕಷ್ಟ ಕೇಳೋರು ಯಾರು ಇಲ್ವಾ? ನನ್ ತಲೆ ತಿರುಗ್ತಾ ಇದೆ, ಅಮ್ಮ ಸುಸ್ತಾಗ್ತಿದೆ. ನಾನು ಮೊದ್ಲಿಂದಾನು ಅವಳ ಮೇಲೆ ಒಂದ್ ಕಣ್ಣು ಇಟ್ಟೇ ಇದೆ. ಆದ್ರೆ ನೀನು ಅವಳ ಪಕ್ಷ ಸೇರ್ಕೊಂಡು ಅವಳ ಕೆಲಸ ಮಾಡಕ್ ಶುರು ಮಾಡಿದೆ. ಅದರಿಂದ ಅವಳು ಇನ್ನೂ ಮೆರೆಯೋದು ಜಾಸ್ತಿ ಆಗೋಯ್ತು. ಈಗಂತೂ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅಧಿಕಾರದ ಆಸೆಗೆ ನಮ್ ಒಗ್ಗಟ್ಟನ್ನ ಒಡೆದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ತಿದ್ಯಾ? ಸಾರಿ ಅಕ್ಕ. ನಿನ್ನ ಸಾರಿಗೆ ಅಲ್ಲಿ ಆಗ್ತಿರೋದನ್ನ ತಡೆಯೋ ಶಕ್ತಿ ಇದೆಯಾ? ಇಲ್ಲ ಮೇಡಮ್, ಸಾಧ್ಯನಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. ಆದ್ರೂ ಅಕ್ಕ, ಏಜೆ ನಮ್ಮನ್ನ ಒಂದೇ ಒಂದಿನಾನು ಈ ತರ ಇರಕ್ ಬಿಟ್ಟಿಲ್ಲ. ವೆಡ್ಡಿಂಗ್ ಆನಿವರ್ಸರಿ ದಿನಾನು ಕೆಲ್ಸಕ್ ಬಾ ಅಂತಾರೆ. 3 ಹೊತ್ತು ಕೆಲ್ಸ ಅಂತ ನಮ್ ಗಂಡಂದ್ರನ್ನ ಅಲ್ಲಿ ಇಲ್ಲಿ ಅಂತ ಕಳಿಸ್ತಾರೆ. ಅವ್ರ ಮಾತ್ರ ಕೆಲ್ಸಕ್ ರಜಾ ಹಾಕಿ ಲಾಂಗ್ ಡ್ರೈವ್ ಹೋಗೋದೇನು, ನೀರನ್ನ ತಮ್ಮ ಎದ್ದ ಮೇಲೆ ಮಲ್ಗಿಸ್ಕೊಳ್ಳೋದೇನು, ಎಳ್ನೀರ್ ಕುಡ್ಸೋದೇನು. ಏಜೆಯಿಂದ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೌದು ಮೇಡಮ್, ನಾನು ಮಾಡಿರ್ಲಿಲ್ಲ. ಆದ್ರೆ ಏಜೆ ಸರಿಗೆ ಮೊದಲನಾಗಿಲ್ಲ ಮೇಡಮ್, ಫುಲ್ ರೊಮ್ಯಾಂಟಿಕ್ ಆಗಿ ಚೇಂಜ್ ಆಗ್ಬಿಟ್ಟಿದ್ರೆ. ಅಲ್ಲಿ ನೋಡಿ, ಏಜೆ ಸರಿಗೆ ಬಿಸ್ನೆಸ್ ಅಲ್ಲಿ ಮಾತ್ರ ಪರ್ಫೆಕ್ಟ್ ಅಲ್ಲ, ರೊಮ್ಯಾನ್ಸ್ ಮಾಡೋದಲ್ಲ ಪರ್ಫೆಕ್ಟ್. ಜೂ ಮಾಡಿದ್ದು ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರ್ ಹೇಳಿ ಸರ್. ಯಾವ ಮನೆಯ ನೀನು? ಒಳ್ಳೆ ನಿಮ್ಮ ಮಾವನ ಮಗನ ಊಟ ಕರಂಗ್ ಕರೀದಿಯಲ್ಲ, ಎತ್ತಯ್ಯ ಕೈ ಮೇಲೆ. ಓಕೆ, ಕೂಲ್. ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಮಾತಾಡೋಣ, ಇಲ್ಲಾಂದ್ರೆ ಸೊಲ್ಯೂಷನ್ ಸಿಗಲ್ಲ. ಕೂಲ್ ಆಗಿರೋಣ. ಓಕೆ, ಕೂಲ ಕಳ್ತನ ಮಾಡ್ಕೊಂಡು ಹೋಗ್ತೇನೆ. ಎತ್ತಯ್ಯ ಕೈ ಮೇಲೆ ಮಾತಾಡಿದ್ರೆ ಓಕೆ ನೋಡಿ, ಕೂಲಾಗಿ ಕೇಳಿಸ್ಕೊಳ್ಳಿ. ಆಕ್ಚುಲಿ ಅಲ್ಲಿ ರುಬ್ಬಕಲ್ಲಿದೆಯಲ್ಲ, ಅದನ್ನ ತಗೊಂಡೋಗೋಣ ಅಂತ ಬಂದೆ. ಪ್ಲೀಸ್ ಅದನ್ನ ಮುಂದ್ ಕೊಡ್ತೀರಾ? ರೀ, ರುಬ್ಬಕಲ್ಲಿ ಯಾಕೆ ಹೇಳ್ತದನ್ ಗೊತ್ತಾ? ಯಾಕೆ? ಅದನ್ನ ತಗೊಂಡು ನಮ್ಮಿಬ್ರು ತಲೆ ಮೇಲೆ ಎತ್ತಾಕ್ಬಿಟ್ಟು ಮನೇಲಿರೋದೆಲ್ಲ ದೋಚ್ಕೊಂಡು ಹೋಗಕ್ರಿ. ನಿಜ ನೀನೇ? ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದೀರಾ ಮೇಡಮ್. ನಿಜವಾಗ್ಲು ನಾನು ಆತ ಅರ್ಥವನ್ನಲ್ಲ. ಏಯ್, ಎತ್ತಯ್ಯ ಕೈ ಮೇಲೆ.
ಖಂಡಿತ ನಾನಲ್ಲ. ಕೈ ಇಳಿಸಿದ್ರೆ ನಾನೇ ಕೊಚ್ಚಾಕ್ಬಿಡ್ತೀನಿ ನಿನ್ನ. ಸಾರಿ ಮೇಡಮ್, ನಾನು ಹೋಗ್ತೀನಿ. ಹೋಗ್ತಾ ಇರು. ಹೊರಗೆ ಹೋಗೋ ದಾರಿ ಈ ಕಡೆಗೆ ಮತ್ತೆ ಕೊಳಗುಂಟಿ. ಸಾರಿ ಗೊತ್ತಾಗ್ಲಿಲ್ಲ ಮೇಡಮ್.